45 ವರ್ಷಗಳ ಮೇಲ್ಮನವಿಯ ಸೇವೆಯ ಜೊತೆಗೆ ರಾಜಕೀಯ ಜೀವನದಲ್ಲಿ ಸ್ವಚ್ಛ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿದ್ದೀರಿ ಸರ್. ನಿಮ್ಮ ರಾಜಕೀಯ ಜೀವನದ ಬಗ್ಗೆ ನಮ್ಮ ಜಿ ಮುಖಾಮುಖಿಯಲ್ಲಿ ಹೇಳೋದಾದ್ರೆ ಏನ್ ಮಾತಾಡ್ತೀರಿ ಸರ್? ಏನು ಮಾತಾಡೋದು, ನಾನು ಒಬ್ಬ ಸಾಮಾನ್ಯ ಮನೆತನದಲ್ಲಿ ಬಂದವ. ನಮ್ಮ ತಂದೆಯವರು ಪ್ರಾಥಮಿಕ ಶಾಲೆ ಶಿಕ್ಷಕರಿದ್ದರು. ಕಾಲದ ಪ್ರಕಾರ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಗ್ರ್ಯಾಜುಯೇಷನ್ ಮುಗಿಸಿ LLB ಹಚ್ಚಿದೆ. ಮನೆಯಲ್ಲಿ ತಂದೆಯವರು ತೀರ್ಕೊಂಡ ನಂತರ ಪರಿಸ್ಥಿತಿ ತೊಂದರೆ ಆದಾಗ ಜಾಬ್ ಮಾಡೋಕ್ಕೆ ಹೋದೆ. 8/8/1975 ಮೊಟ್ಟ ಮೊದಲಿಗೆ ನಾನು ಶಿಕ್ಷಕನಾಗಿ ಲೆಮನ್ ಹೈಸ್ಕೂಲ್ ಹುಬ್ಬಳ್ಳಿಯಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದೆ. ಕಾಲೇಜು ಇದ್ದಾಗ ಜನರಲ್ ಸೆಕ್ರೆಟ್ರಿ, ಆ ಸೆಕ್ರೆಟ್ರಿ ಎಲ್ಲ ಹೋರಾಟ ಎಲ್ಲ ಭಾಳ ಹೋರಾಟದಲ್ಲೇ ಬಂದವ ನಾನು. ಇಲ್ಲಿ ಬಂದಾಗ ಅಲ್ಲಿ ನಡೆಯುತ್ತಿರುವಂಥ ದೌರ್ಜನ್ಯ, ಶಿಕ್ಷಕರ ಮೇಲಾಗುತ್ತಿರುವ ಅನ್ಯಾಯ, ಯಾರೂ ಪ್ರೊಟೆಸ್ಟ್ ಮಾಡ್ತಿದ್ದಿಲ್ಲ. ನಾಳೆ ಸ್ಕೂಲಿಗೆ ಬರಬೇಡ ಅಂದ್ರೆ ಮುಗಿತು. 20 ವರ್ಷ ಸೇವೆ ಮಾಡಿದ್ರು ಸ್ಕೂಲಿಗೆ ಬರಬೇಡ ಅಂದ್ರೆ ಮುಗಿದೋಯ್ತು. ಏನು ಅವಾಗ ಅಧಿಕಾರ ಇರಲಿಲ್ಲ. ಆಕಸ್ಮಿಕ ಅವರು ಸರ್ವಿಸಲ್ಲಿ ನಿಧನರಾದಂಥ ಅವ್ರ ಹೆಂಡತಿ ಮಕ್ಕಳಿಗೆ ಏನು ಕಾಂಪೆನ್ಸೇಷನ್ ಮೇಲೆ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಮತ್ತು ಸ್ಯಾಲ್ರಿ ಅವಾಗ 525 ರೂಪಾಯಿ ಸ್ಯಾಲ್ರಿ. 525 ಸ್ಯಾಲ್ರಿ ಒಳಗೆ 90% ಮ್ಯಾನೇಜ್ಮೆಂಟ್. ಪ್ರತಿ ತಿಂಗಳು ಅವರಿಗೆ ಅದರ ಪರ್ಸೆಂಟೇಜ್ ಕೊಡಬೇಕು. 500ಕ್ಕೆ 10% ಕೊಡಬೇಕು, ಕೆಲವು 15% ಕೊಡಬೇಕು. ಈ ಥರ ಇತ್ತು. ಭಾಳ ಅನ್ಯಾಯಕ್ಕೆ ಒಳಗಾಕಿದ್ರು. ಇದನ್ನು ನಾವೆಲ್ಲ ನೋಡಿ ಎಲ್ಲರನ್ನು ಕಟ್ಕೊಂಡು ಯಾಕೆ ನಾವು ಈ ಟೀಚರ್ಸ್ ಅದಾವ, ನೀವು ಇದನ್ನು ಮಾಡಬೇಕು ಹಿಂಗೆಲ್ಲ ಪ್ರೊಟೆಸ್ಟ್ ಮಾಡೋಕತ್ತಿ. ಆಮೇಲೆ ಇದನ್ನ ನಡೆದು 1-2-3 ಮ್ಯಾನೇಜ್ಮೆಂಟ್ಗಳಿಗೆ ಗ್ರೂಪ್ಗೂಡಿ ವಿರೋಧ ಮಾಡಿದ್ವಿ. ವಿರೋಧ ಮಾಡಿದ ನಂತರ ಕೊನೆಗೆ ಅದೊಂದು ಸಂಘಟನೆ ಕಟ್ಟಿದ್ವಿ. 13th November 1976. ಅವಾಗಲ್ಲೇನು ಹೆಡ್ ಮಾಸ್ಟರ್ ಸಂಘ ಬೇರೆ ಇತ್ತು, ಅಸಿಸ್ಟೆಂಟ್ ಟೀಚರ್ಸ್ ಬೇರೆ ಇತ್ತು, ಕ್ಲಾರ್ಕ್ ಬೇರೆ ಇತ್ತು, ಫಿಸಿಕಲ್ ಟೀಚರ್ಸ್, ಹಿಂಗೆ ಬೇರೆ ಬೇರೆ ಇದ್ದು. ಅವೆಲ್ಲವನ್ನು ಅವ್ರನ್ನೆಲ್ಲ ಕರೆದು ಕೂಡಿಸಿ ಅದಕ್ಕೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಅಂತ ಒಂದು ಸಂಘ ಮಾಡಿದ್ವಿ. ಅಂದರೆ ಪ್ಯೂನು ಬಂತು, ಪ್ರಿನ್ಸಿಪಾಲ್ ಬಂತು, ಎಲ್ಲರೂ ಒಂದು ಕಡೆ ಇರಬೇಕು. ಯಾರಿಗೆ ಏನಾರಾದ್ರೆ ಅವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ಅದು ಭಾಳ ಎಫೆಕ್ಟಿವ್ ಆಯಿತು. ನನಗಿಂತ ಹಿಂದೆ ಒಬ್ಬರು SI ಚಟ್ರತ್ MLC ಇದ್ದರು. ಅವರು ಭಾರಿ ಪ್ರಭಾವಿಯವರು. ಅತಿ ದೊಡ್ಡ ಇದ್ರಾಗ ಒಂದು KLE ಅಂತ ಇದರಲ್ಲಿ ದೊಡ್ಡ ಇದರಲ್ಲಿ ಇರ್ತಿದ್ರು ಅವರು. ಅವ್ರು SR ಬೊಮ್ಮಾಯಿ ಅವರು ಇವರೆಲ್ಲ ಆ ಸಮಾನರು. ಅವರು ವೀರೇಂದ್ರ ಪಾಟೀಲ್ರು ಅವರೆಲ್ಲ ಸಮಾನ. ಒಂದು ಸರಿ ಒಬ್ಬರಿಗೆ ಅದು ನಿಮ್ಗೆ ಹೇಳಿದ್ರೆ ಭಾಳ ಸಿಲ್ಲಿ ಅನಿಸತಿ. ಸಿಗ್ಗಾಂವ್ ತಾಲೂಕಿನಾಗ ಒಂದು ಊರು ಬಂಕಾಪುರ ಅಂತೇಳಿ. ಆ ಬಂಕಾಪುರದಾಗ ಒಬ್ಬ ಟೀಚರ್ನ ಸಸ್ಪೆಂಡ್ ಮಾಡಿದರು. ರೀಸನ್ ಗೊತ್ತಿಲ್ಲ. ನಾನು ಯಾಕೆ ಸಸ್ಪೆಂಡ್ ಮಾಡೀನಿ, ನಾ ಏನು ತಪ್ಪು ಮಾಡೀನಿ ಅಂತ ಹೇಳಲಿಲ್ಲ. ಕೊನೆಗೆ ಅವರು ಸಂಘಕ್ಕೆ ಬಂದರು. ಸಂಘ ಆವಾಗ ಬೆಳೆದು ಸಂಘಕ್ಕೆ ಬಂದರು. ನಾವು ಇನ್ನೊಂದು ಬಾಲಿರೆಡ್ಡಿ ಅಂಥೇಳಿ ಈ ದುಡ್ಡು ಕೊಡುವ ವ್ಯವಹಾರ ಬಂದ್ ಮಾಡಿದ್ವಲ್ಲ, ಅವಾಗ ಯಾರು ಕೊಡಬೇಡ ಅಂತ ಹೇಳಿದ್ವಿ. ಕೆಲವರು ಕೊಟ್ಟಿಲ್ಲ ಅಂತ ಹೇಳೋರು, ಕೆಲವರು ಕೊಡಲಿಲ್ಲ. ಅದು ಭಾಳ ಟಸಲ್ ನಡೀತು. ಮ್ಯಾನೇಜ್ಮೆಂಟ್ ಅಂತ ಎಲ್ಲ ಮ್ಯಾನೇಜ್ಮೆಂಟ್ ಅವಾಗ ಭಾಳ ಸ್ಟ್ರಾಂಗ್ ಅವು. ಅಂಥವ್ರಾಗ ಇದು ಹೊಸ ಹೆಸರು ಹತ್ರ 2 ಕೇಸನ್ನು ತೊಗೊಂಡು ಅವಾಗ ಹೋದ್ವಿ ನಾವು MLC ಅವ್ರ ಕಡೆ. ಅವ್ರು ಏನು ಹೇಳಿದರು, ಅವ್ರು ನಮ್ಮ ಕರ್ನಾಟಕ ಉತ್ತರ ಕನ್ನಡ ಭಾಷೆ, ನಿಮ್ಮ ಅಸ್ತ್ರಗಳು ಎಲ್ಲ ರಾಜಕೀಯ ಮಾಡೋರು, ನೀವು ಏನಾರ ಮಾಡಿರ್ಬೋದು, ನೀವು ಅಲ್ಲೇ ಹೋಗ್ರಿ, ಹೋಗಿ ಅವ್ರಿಗೆ ಕೈಕಾಲು ಹಿಡ್ಕೊಂಡು ನೀವು ಕ್ಷಮ ಕೇಳ್ಕೊಂಡು ಹೋಗ್ರಿ ಅಂದರು. ಎಲ್ಲರೂ ಆವಾಗ ಟೀಚರ್ಸಿನ ಕೈ ಮುಕ್ಕೊಂಡು ನಿಲ್ತಿದ್ರು, ಇನ್ನೋಸೆಂಟ್ ಇರ್ತಿದ್ರು. ನಾವೆಲ್ಲ ಆವಾಗ ಹೋಗಿದ್ವಿ, ಯಂಗ್ಸ್ಟರ್ಸ್. ಅವಾಗ ಜಸ್ಟ್ 23 ವರ್ಷ. ನಾ 2 ಪ್ಯಾಂಟ್ನಾಗ ಕಿಸ ಕೈ ಹಾಕೊಂಡು ನಾನು ದೂರ ನಿಂತಿದ್ದೆ. ಹಿಂಗೆ ಸಿಟ್ಟು ಬಂತು. ಅವಾಗ ಗೌರವ ಕೊಡ್ಲಿ, ನೀ ಯಾರು ಅಂದರು. ನಾನೊಬ್ಬ ಲೆಮನ್ ಹೈಸ್ಕೂಲ್ ಟೀಚರ್ ನೀನು, ಇನ್ನು ನನ್ನ ಮುಖದ ಮೇಲೆ ಮೀಸ್ ಬಂದ ಟೀಚರ್. ಅದು ಯಾಕೆ ಬಂದಿಲ್ಲ ಗೊತ್ತಿಲ್ಲ ಸರ್, ನಾನಂತೂ ಟೀಚರ್. ಅಡ್ಡ ತಿಡ್ಡ ಮಾತಾಡಿದ್ವಿ. ನಾನು ಎಲ್ಲರೂ ಪಾಪ ಹೆದರ್ಕೊಂಡ್ರು. ಏನು ರೀ ಸರ್, ನೀವು ಶಿಕ್ಷಕರ ಪ್ರತಿನಿಧಿಯಾಗಿ ಶಿಕ್ಷಕರು ಓಟ್ ತೊಗೊಂಡು ಶಿಕ್ಷಕರ ಸಮಸ್ಯೆಗಳು ನೀವು ಕೇಳಿ ನೀವು ಯಾಕೆ ಇರ್ಬೇಕಂದೆ ನಾನು ಅಂದೆ. ಆವಾಗಿನ ಕಾಲಕ್ಕೆ ಅದು ದೊಡ್ಡ ಇಶ್ಯೂ. ಭಯಂಕರ ಪವರ್ಫುಲ್ ಮನುಷ್ಯ ಅವ. ಆಯ್ತು ನೀನು ನೋಡ್ತೀನಿ ಅಂತ ಹೇಳ್ದ. ನೀನು ನೋಡ್ತೀನಂತ. ಆಯ್ತು ನೋಡ್ಕೋರಿ ಅಂದೆ. ನೋಡ್ಕೋರಿ ಅಂದ ನಂತರ ಹೋಗೋ ಮುಂದೆ ಏನು ಹೇಳಿದೆ, ಮುಂದೆ ಇಲೆಕ್ಷನ್ ಬರ್ತೀರಲ್ರಿ ಅವಾಗ ನಿಮ್ಗೆ ಹೇಳ್ತೀವಿ ಅಂತ ಅಂದೆ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅದು ಉತ್ತರ ಕನ್ನಡ ಪ್ರೈವೇಟ್ ಮ್ಯಾನೇಜ್ಮೆಂಟ್ನಾಗ ಈ ಥರ ಮಾತಾಡೋರು ಯಾರು ಇರಲಿಲ್ಲ. ಯಾರು ಮ್ಯಾನೇಜ್ಮೆಂಟ್ ಕೈ ಹಿಡಿದು ಎದ್ದನಿಲ್ಲ ಅವರಿಲ್ಲ. ಪ್ರಿನ್ಸಿಪಾಲ್ ಒಬ್ಬ ಅವರು ಮ್ಯಾನೇಜ್ಮೆಂಟ್ ಎದ್ದನಿಲ್ಲ ಅವರು. ಸಿಟ್ಟು ಬಂತು.
ಲೆಮಿಂಟನ್ ಹೈಸ್ಕೂಲಾಗ ಕೆಲಸ ಮಾಡ್ತಿದ್ದೆ. ಲೆಮಿಂಟನ್ ಹೈಸ್ಕೂಲ್ ವಾಸ್ ರನ್ ಬೈ ದಿ ಕಾರ್ಪೊರೇಷನ್. ಕಾರ್ಪೊರೇಷನ್ ಅವ್ರ ಕೈ ನೆಕ್ಸ್ಟ್ ದಿನ 10 ಸಹಿ ಮಾಡೋಕ್ಕೆ ಹೋದೆ. ಪ್ರಿನ್ಸಿಪಾಲ್ ಕಲಬುರ್ಗಿ ಅಂತಿದ್ರು, ಸಹಿ ಮಾಡಬೇಡ್ರಿ ಅಂದ್ರೆ. ಯಾಕ್ರಿ ಅಂದೆ, ಸಸ್ಪೆಂಡ್ ಮಾಡ್ಯಾರ ಅಂತ. ಓ ಯಾಕಂತೆ ಗೊತ್ತಿಲ್ಲ ಕಮಿಷನರ್. ಆವಾಗ ಒಂದು ಅಸೋಸಿಯೇಷನ್ ಆಗಿತ್ತು. ಆವಾಗ ಲ್ಯಾಂಡ್ ಫೋನು, ಸೈಕಲು, ಅಲ್ಲಿ ಎಲ್ಲರೂ ಕಳಿಸಿ ಒಂದು 150 ಮಂದಿ ಕೂಡಿ ಮೆರವಣಿಗೆ ತೊಗೊಂಡು ಕಾರ್ಪೊರೇಷನ್ಗೆ ಹೋದ್ವಿ. ಹೋದ ನಂತರ ಕಾರ್ಪೊರೇಷನಲ್ಲಿ KM ಪೊನ್ನಪ್ಪ ಅಂತ ಕೂರ್ಗಿ ಅವ್ನು ಕಮಿಷನರ್ ಇದ್ದ. ಯಾಕೆ ಮಾಡ್ಯಾರ ಸರ್? ಏನು ವಿದೌಟ್ ಎನಿ ಮಿಸ್ಟೇಕಿಂಗ್ ಅಂತ ಕೇಳ್ದ, ಗೊತ್ತಿದ್ದಿಲ್ಲ. ಆಗಿಂದಾಗ ಅದನ್ನ ರಿವೋಕ್ ಮಾಡಿ ಪ್ರಿನ್ಸಿಪಾಲ್ ಈಗಿಂದೀಗ ಅವ್ನು ಸಹಿ ಮಾಡಿಸ್ಬೇಕು, ಇಲ್ಲ ನೀನು ಸಸ್ಪೆಂಡ್ ಮಾಡುತ್ತೆ ಹೇಳಿದ. ಆವಾಗ ಟೀಚರ್ಸಿಗೆ ಒಂದು ಧೈರ್ಯ ಬರ್ತದೆ. ಅದು ಹೆಂಗೆ ಮಾಡ್ಕೊತ ಸಂಘಟನೆ ಬೆಳೆಸ್ಕೊತ ಬಂದ್ವಿ. ಬೆಳೆಸ್ಕೊತ ಬಂದ ನಂತರ ಮುಂದೆ ನಾನು 78 ಇಲ್ಲಿ ಬೆಂಗಳೂರಿಗೆ ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಜ್ಞಾನ ಭಾರತಿ ಬಂದೆ. ಸಂಘಟನೆ ಬೆಳೆದಿತ್ತು. ಮುಂದೆ 1980ಗೆ 79 ಕೋರ್ಸ್ ಮುಗಿತೀವಿ ಆದಿವಿ. 80 ಎಲೆಕ್ಷನ್ ಅನೌನ್ಸ್ ಆಗ್ತದೆ. ಆವಾಗ ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಧಾರವಾಡ, ಹಳೆ ಧಾರವಾಡ, ಗದಗ, ಹಾವೇರಿ. ಆವಾಗ ನಾವು ಮೀಟಿಂಗ್ ಕರೆದ್ವಿ ಶಿಕ್ಷಕರದ್ದು. ಮೀಟಿಂಗ್ ಕರೆದು ಇವ್ರ ವಿರುದ್ಧ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಮಾಡಬೇಕು, ಯಾರು ವಿರುದ್ಧ ಅವ್ರು ಸಪೋರ್ಟ್ ಮಾಡಿ ಇವ್ನು ಸೋಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಒಬ್ಬರು ಅಲ್ಲೇ ಮಾತಾಡುವಾಗ ಅವ್ರಿಗೆ ಇವ್ರಿಗೆ ಯಾಕೆ ಓಟ್ ಹಾಕ್ಬೋನು, ನಮ್ಮ ಸಂಘದಾಗ ಒಬ್ಬರು ನಿಲ್ಬೇಕು ಯಾರನ್ನ, ಹಿಂಗೆ ಬಂತು. ಆವಾಗ ನೌಕರಿ ಬಿಟ್ಟು ಹೋಗೋದು ಭಾಳ ಕಷ್ಟ ಇತ್ತು. ಎಲ್ಲರೂ ನಾವಲ್ಲಿ ನೀವಲ್ಲಿ ಅಂದರು. ಒಬ್ಬರು ಸಿಗ್ಲಿ ಅಂತ ಒಂದು ಊರೈತಿ, ಅಲ್ಲಿ ಹೂಗಾರಣ್ಣವರು ಹೊರಟೆಯವ್ರು ಯಾಕೆ ನಿಲ್ಬಾರ್ದು ಅಂತಂದ. ನಾವೆಲ್ಲ ಹುಂಬತನ ಬರ್ತೀವಿ, ನಿಲ್ಬಾರ್ದು. ಅವಾಗ 29, ಅದು 5-6 ವರ್ಷದ ನಂತರ ಇದು ಬಂದರು. ಒಂದು ಕೂಡಲೇ ಆಯಿತು ಅಂತ ಹೇಳಿದ್ರು. ಯಾರ್ಯಾರು ಚಪ್ಪಾಳೆ ಹೊಡೆದ್ರು. ಹಿಂದೆ ಕುಂತ್ಕೊಂಡಿದ್ದೆ. ಇಲ್ಲೊಂದಿಬ್ಬರು ಇಲ್ಲೊಂದು ಕೈ ತಂದು ಮೇಲೆ ಡ್ಯಾಸ್ ಮೇಲೆ ಕುಂದಿಸಿ ಚಪ್ಪಾಳೆ ಹೊಡೆದ್ಬಿಟ್ರು. ನಾನು ಏನು ವಿದೌಟ್ ಏನು ಹಿಂದೆ ಮುಂದೆ ನೋಡಿದ್ರೆ ನಾನು ಎಸ್ ಅಂದ್ಬಿಟ್ಟೆ. ಆವಾಗ ಸಂಯುಕ್ತ ಕರ್ನಾಟಕ ಒಂದೇ ಪೇಪರ್ ಇರ್ತಿತ್ತು. ಆ ಪೇಪರಾಗ ಬಂತು ಫ್ರಂಟ್ ಪೇಜಿಗೆ, ಸೇವೆಯಲ್ಲಿದ್ದ ಶಿಕ್ಷಕರು ಬಸವರಾಜ ಹೊರಟ್ಟಿಯವರು ಈ ಸರಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧೆ. ಅದು ನಮ್ಮೂರಿಗೆ ಹೋಯ್ತು. ಅದು ಹಳ್ಳಿಗೆ, ಹಳ್ಳಿಯಾಗ ಒಂದು ಪೇಪರ್ ಹೋಗಿತ್ತದು ಪಂಚಾಯತಿಗೆ. ಪಂಚಾಯತಿ ಪೇಪರ್ ಓದಿ ನಮ್ಮ ಮನೆಗೆ ಹೋಗಿ ನಮ್ಮ ತಾಯಿಯವ್ರಿಗೆ, ಏನಮ್ಮ ನಿನ್ನ ಮಗ ಎಲೆಕ್ಷನ್ ನಿಲ್ತಾನೋ ನೋಡಿ, ಎಲ್ಲ ಅದು ಹೊಲಾಗಿಲ್ಲ ಮಾರ್ಕೊಂಡು ಹೋಗ್ಬೇಕಾಗತ್ತೆ ನೀನು ಅಂತ ಹೇಳ್ಬಿಟ್ಟು. ಅಕ್ಕಿ ಹೊಲಾಗಿಲ್ಲ ಅಂದ್ರೆ ಭಾಳ ಇದಾವ್ರಿಗೆ, ಭಾಳ ಇದನ್ನು ಮಾಡಿಕೊಂಡ್ರು. ಅವಾಗ ಆಕಿ ಅಳೋದು ಗಿಳೋದು ಮಾಡಾಕತ್ಬಿಟ್ರು. ಕಡೆಗೆ ಏನು ಊರಾಗ ದೊಡ್ಡ ಗಲಾಟೆ ಇತ್ತದು. ಮತ್ತು ಅಲ್ಲಿ ಆವಾಗಿನ ಕಾಲ ಟ್ರಂಕ್ ಕಾಲ್ ಫೋನ್ ಬಂತು. ಪೋಸ್ಟ್ ಮಾಸ್ತರ್ ಫೋನ್ ಮಾಡಿದ, ಹಿಂಗೆ ರೀ ಅಮ್ಮಾರು ಮಾತಾಡ್ತಾರೆ, ನಾವು ಉರುಳಾಕೊಳ್ತೀನಿ ಅಂತ ಹೇಳ್ಬಿಟ್ರೆ. ಏನು ಇಲೆಕ್ಷನ್ ನಿಲ್ತಿ ಅದೆಲ್ಲ ಆದಷ್ಟು ಹೊಲ ಎಲ್ಲ ಮಾರ್ಕೊಂಡು ಹೋಗ್ತೀನಿ ನೀನು? ಇಲ್ಲಮ್ಮ ಇಲ್ಲ ಅಂದ್ವಿ. ಏನು ಕೇಳಲಿಲ್ಲ ಆಕಿ. 9 ಗಂಟೆಗೆ ಫೋನ್ ಮಾಡಿ ಮಾತಾಡಿದ್ವಿ. 10 ಗಂಟೆಗೆ ಹುಬ್ಳಿ ಸೋಲಾಪುರ ಬಸ್ ಇತ್ತು. ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿ ಹೋದ್ವಿ ಊರಿಗೆ. 2:30ಗೆ ಬಸ್ ಹಿಡಿದ್ವಿ. ಬಸ್ ಸ್ಟ್ಯಾಂಡಿಗೆ ಇಳಿದ ನಂತರ ಒಂದು 20-25 ಜನ ನಿಂದ ಈ ಮರ್ಡರ್ ಮಾಡಿದವರು, ಕ್ರಿಮಿನಲ್ಸು ಇರ್ತಾರೆ, ಆ ಥರ ಬೆನ್ನತ್ತಿ, ಈ ಬಸಪ್ಪ ಹಳ್ಳ್ಯಾಗ ಬಸಪ್ಪ ಚುನಾವಣೆ ನಿಲ್ತ್ಯಾ, ಈ ಬಸ್ಸು ಇಲೆಕ್ಷನ್ ನಿಲ್ತ್ಯಾ, ಎಲ್ಲರೂ ಹಿಂಗೆ ಹೋಗ್ತಾ ಕಟ್ಟಿಗಳೆಲ್ಲ ಹೆಣ್ಮಕ್ಳದು ಅಯ್ಯ ಇಲೆಕ್ಷನ್ ನಿಲ್ತಾ ಅಂತ ನೋಡಿ ಎದಕ್ಕೆ ಬೇಕು ತಮ್ಮ ನಿನಗೆ. ಮನೆಗೆ ಹೋದ್ವಿ. ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಅದು ನಮ್ಮ ಕಂಪೌಂಡ್ ಐತಲ್ಲ ಗೇಟ್, ಅಷ್ಟು ದೂರ ಒಂದು ಗುಡಿ ಇತ್ತು, ಅಲ್ಲಿ ಹೋದ್ವಿ. ಒಂದು 50 ಮಂದಿ ಹೆಣ್ಮಕ್ಳು ಮನ್ಯಾಗ ಕೂತ್ಕೊಂಡು ಜೋರು ಹಾಳಾಕತ್ಬಿಟ್ಟಿದ್ರು. ನಾನು ಕಾರು ಹೆದರ್ಬಿಟ್ಟು ನಮ್ಮ ತಾಯಿನ ಸತ್ತು ಅಂತೇಳಿ ಇದ್ರಾಗಿತ್ತು. ಬಂದು ನೋಡಿವ ಅಂತ ಅಂದಾಕಿ. ಎಲ್ಲರೂ ಅಳುದು ಏನಾಗಿಲ್ಲ. ಆವಾಗಿನ ಕಾಲ ಹಂಗಿತ್ತು. ಹೊಲ ಮನೆ ಹಳ್ಳಿ ಮಂದಿ ಜನ, ನಾವು ಸಾಮಾನ್ಯ ಮನುಷ್ಯಾಗಿದ್ದಂಥವ್ರು. ಅವಾಗ ಇಲೆಕ್ಷನ್ ಅಂದ್ರೆ ಶ್ರೀಮಂತರು, ದುಡ್ಡಿದ್ದವರು, ಪೊಲಿಟಿಕಲ್ ಬ್ಯಾಂಕ್ ಅವ್ರು ಇಲೆಕ್ಷನ್ ಹೋದೆ. ಎಲ್ಲ ಇದು ಮಾಡಿ ಕೂಡ್ರಿ, ಎಲ್ಲರೂ ಕೂಡಿಸಿದ್ದು. ಇನ್ನೊಂದು 4 ಮಂದಿ ಫ್ರೆಂಡ್ಸ್ ಇದ್ದರು. ಏನಮ್ಮ ಅಂದೆ, ನೀ ಎದಕ್ಕೆ ಇಲೆಕ್ಷನ್ ನಿಲ್ತೀವಿ? ನಮ್ಮ ಹೊಲ ಮನೆ ಮಾರ್ತೀನಿ, ನಾವು ಏನೂ ಮಾಡೋದಿಲ್ಲ ಮಾಡಂಗಿಲ್ಲ. ಹೇಳಿದ್ದು ಕೇಳಿಲ್ಲ ಆಕಿ. ನೀನು ನಂಬೋದು ನಿನ್ನ ಹೆಂಗೆ ನಂಬೇಕು ನಾವು? ನೀ ವಚನ ಕೊಡ ನನಗೆ ಇಲೆಕ್ಷನ್ ಇಲ್ಲಂಗಿಲ್ಲ. ಆಯಿತು, ಇಲೆಕ್ಷನ್ ಇಲ್ಲಂಗಿಲ್ಲಮ್ಮ, ಕೊಡಿರಿ ಕೈ ಮೇಲೆ ಕೈ ಹಾಕಂದು ಪ್ರಾಮಿಸ್ ಮಾಡಿ, ಇಲೆಕ್ಷನ್ ಇಲ್ಲಂಗಿಲ್ಲಮ್ಮ. ಆಯ್ತು, ನಿನ್ಕಿಂತ ದೊಡ್ಡದಲ್ಲ,
ತಾಯಿ ನೀನು ನಿನ್ನ ಮಾತು ಹೆಂಗೆ ನಾನು ಮೀರೋದು ಬಂದೆ. ಒಂದು ದಿವ್ಸದ ನೆಕ್ಸ್ಟ್ ಡೇ ಬಂದೆ. ಬಂದು ನಮ್ಮ ಅಸೋಸಿಯಿಂದ ಹೇಳಿದೆ, ಇವರೆಲ್ಲ ಕೂಡಿ ಏನು ರೀ ಮರ್ಯಾದೆ ಐತೇನು ರೀ, ಇಷ್ಟೆಲ್ಲ 1200 ಜನ ಕೂಡಿ ಮೀಟಿಂಗ್ ಮಾಡೀವಿ, ಹೌದು ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗೈತಿ, ಪೇಪರ್ನಾಗೂ ಬಂದಿತ್ತು, ಶಿಕ್ಷಕರ ಪರಿಸ್ಥಿತಿನ ಮೊದಲು ಹಿಂಗೈತಿ, ಎಲ್ಲ ಪೇಪರ್ ಬಂದಿತ್ತು, ಇದೆಲ್ಲ ಕೇಳಂಗಿಲ್ಲ ಬಿಡಿ ನೀವು, ನಿಮ್ಮ ತಾಯಿಯವ್ರದ್ದು ನಿಮ್ಮದು ಪರ್ಸ್ನಲ್ ಅದು, ನಾವು ಕೇಳಂಗಿಲ್ಲ, ಚುನಾವಣೆ ನಿಲ್ಲೋದಿಲ್ಲ ಅಂದ್ರೆ ಮತ್ತೆ ದೊಡ್ಡ ನಾವು ಸ್ಟ್ರೈಕ್ ಮಾಡ್ತೀವಿ.